ಸೂರಿ ಜೋಪಾನ. ಅಪ್ಪ. ಬಸ್ ಹತ್ತಿಸ್ಬಿಟ್ಯಾ? ಬಚಾವ್ ಮಾಡಿದೆ ಅಂತ ಬೀಗ್ ಬೇಡ. ಎಲ್ಲೋಗ್ತಾ ನಮ್ಮಿಂದ ತಪ್ಪಿಸ್ಕೊಂಡು. ಇಲ್ಲಿ ಡ್ಯಾಮ್ ಹತ್ರ ಬಾರೋ. ಸುಮ್ಮನೆ ಮನೆಗೆ ಹೋದ್ರೆ ಮಗನ್ ಮಾತ್ರ ಕಳ್ಕತ್ಯ. ಪೊಲೀಸು ಗೀಲಿಸು ಅಂತ ಹೋದ್ರೆ ಅವನ ಜೊತೆ ನೀನು, ನಿನ್ನ ಸಂಬಂಧಿಕರು ಅಂತಿರೋ ಎಲ್ಲರೂ. ಯೋಚನೆ ಮಾಡು.
ಸೂರಿ, ಎಲ್ಲಿದೆಯೋ? ಸೇಫ್ ಆಗಿದ್ದೀನಿ ಬಿಡು. ಎಲ್ಲಂತ ಹೇಳೋ, ನಾನು ಬರ್ತೀನಿ. ಈಗೇನು ಪರವಾಗಿಲ್ಲ, ಬೇಕಾದರೆ ನಾನೇ ಕಾಲ್ ಮಾಡ್ತೀನಿ. ಏನು ಇಷ್ಟೊಂದು ಆರಾಮಾಗಿ ಮಾತಾಡ್ತಾ ಇದೆಯಾ? ಎಲ್ಲ ಗೊತ್ತಾದಾಗಿಂದ ನನ್ನ ಕೈ ಕಾಲೇ ಆಡ್ತಾ ಇಲ್ಲ, ಗೊತ್ತಾ? ಸರಿ, ಏನಿದ್ರು ಕಾಲ್ ಮಾಡು. ಸರಿ. ಯಾವ್ದು ಎಕ್ಸಾಮ್ ಇವತ್ತು? ಬಿಸ್ನೆಸ್ ಸ್ಟಡೀಸ್. ಮೂರನೇದಾ? ಆಗಿದ್ದು ಎರಡಲ್ಲೊಂದು 35 ಮೇಲಾದ್ರೂ ಬರುತ್ತಲ್ಲ. ಅಂಕಲ್, 2 ಪೂರಿ ಕಡೆ ಕಾಫಿ. 50 ರೂಪಾಯಿ. ಹಾಂ, ಹಾಗೆ ಹಳೆ ಬಾಕಿ 75. ಏನಂಕಲ್, ನನ್ನಿಂದನೇ ನಿಮಗ ಪರೀಕ್ಷೆಯಲ್ಲಿ ಪಾಸ್ ಆಗೋದು. ಸೂರಿ, ಏನಾಯ್ತು? ತಗೋ, ಆರಾಮಾಗಿ ನೀರು ಕುಡಿಯೋ. ಚೆನ್ನಾಗಿ ಓದಿದ್ಯಾ? ಹ್ಞೂ. ನಿನ್ನೆನೇ ಹೇಳ್ಬೇಕು ಅನ್ಕೊಂಡೆ. ಆನ್ಸರ್ನ ಸ್ವಲ್ಪ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆಯೋ. ಯಾಕೋ, ನಿಂಗೆ ಸರಿಯಾಗಿ ಕಾಣಿಸಲ್ವಾ? ಲೋ, ಮೆತ್ತಗೋ. ಏನಾಗುತ್ತೋ ಬಿಡೋ. ಏನಿಲ್ಲ, ಎಲ್ರಿಗೂ ಗೊತ್ತಾದ್ರೆ ನಿಂಗೆ ದಾನ ಮಾಡಿದ ಪುಣ್ಯ ಸಿಗಲ್ಲ ಅಂತ ಅಷ್ಟೇ. ಇದಕ್ಕೇನು ಕಮ್ಮಿ ಇಲ್ಲ. ಹಾ, ಅಂಕಲ್, ಅಂಕಲ್, ನಿಮ್ಮ ಬಿಲ್ಲು. ಯಾವುದೋ ತಿಳಿಯರು, ದಿಕ್ಕೆಲ್ಲ ಮರೆತವರು, ಹಾರಾಡೋ ಹಕ್ಕಿಯೋ ತೇಲಾಡೋ ಮೋಡವು. ಗುರಿ ಯಾವುದೋ ತಿಳಿಯರು, ದಿಕ್ಕೆಲ್ಲ ಮರೆತವರು, ಹಾರಾಡೋ ಹಕ್ಕಿಯೋ ತೇಲಾಡೋ ಮೋಡವು. ಪಯಣವು ಎಲ್ಲಿಗೆಂದು ಯಾರ್ಯಾರು ಅರಿಯರು. ಬಾರೋ ಬಾಬಾರೋ, ನೆನಪಿನ ಬುತ್ತಿಯ ಕಟ್ಟುವ. ಬಾರೋ ಬಾಬಾರೋ, ಹರೆಯದ ಬದುಕಿದು ಬಂಗಾರವು. ಕಾಮನ ಬಿಲ್ಲನು ಜೋತಾಡಿಕೊಂಡು ದೂರದ ಬೆಟ್ಟವ ಮೆಟ್ಟಿಕೊಂಡು ಹಾಡುವರು ರಾಗದ ಹಂಗಾಮೀರಿ, ಕುಣಿಯುವರು ತಾಳದ ಬೇಲಿ ಹಾರಿ. ಬಾರೋ ಬಾಬಾರೋ, ನೆನಪಿನ ಬತ್ತಿಯ
ಕುಸುಮಗಳು ಇವರು ಸ್ನೇಹದ ಮಣ್ಣಲ್ಲಿ ಬೆಳೆದೋರು ಜೊತೆಯಾಗಿ ಆಡಿದ ಜಗಳವ ಮರುಗಳಿಗೆ ಎಲ್ಲೆ ಮರೆಯುವರು ನಾಳೆಲ್ಲ ನಂಬಿಕೆಯು ಈ ಕ್ಷಣವು ಸ್ಥಿರವು ಎಂಬಂಥ ನಿಜವನ್ನು ಬಲವಾಗಿ ಅರಿತವರು ಬಾರೋ ಬಾಬಾರೋ ನೆನಪಿನ ಬುತ್ತಿಯ ಕಟ್ಟುವ ಬಾರೋ ಬಾಬಾರೋ ಹರೆಯದ ಬದುಕಿದು ಬಂಗಾರವು ಬಾರೋ ಬಾಬಾರೋ ಹರೆಯದ ಬದುಕಿದು ಬಂಗಾರವು ಮಗ ಯಾಕೋ ಟೆನ್ಷನ್ ಆಗ್ತಿದೆ ಕಣೋ. ಹಾಂ, ಹಾಗಾದರೆ ನಾಳೆ ಇಟ್ಕೊಳ್ಳೋಣ ಬಿಡು. ನಾಳೆನಾ? ಆಗಲ್ಲ, ನಾನು ಡಿಸೈಡ್ ಮಾಡಿಬಿಟ್ರೆ ಮುಗೀತು. ಇಲ್ದಿದ್ರೆ ಆರಾಮಾಗಿ ಇರೋಕ್ಕಾಗಲ್ವೋ? ಏನೇ ಆಗಲಿ ಇವತ್ತು ಪ್ರಪೋಸ್ ಮಾಡೇ ಬಿಡೋದು. ಹಾಗಾದರೆ ಇವತ್ತೇ ಅಂತೀಯಾ? ಹಾಂ, ಟೆನ್ಷನ್ ಬಿಡೋ. ಅಂದ ಚಂದ ಇದಕ್ಕೆಲ್ಲ ನನ್ನ ಬೆಲೆ ಕೊಡಲ್ಲ ಅಂತ ಹೇಳ್ತಿರ್ತಾಳಲ್ಲ, ಒಪ್ಕೋತಾಳೆ ಬಿಡು. ಹಂಗಂದ್ರೆ ನಾನು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀಯಾ? ಲೋ, ನಾನು ಹಂಗನ್ನ ಅಂದ್ಯಲ್ಲೋ? ಇಲ್ವಲ್ಲೋ? ನೀನ್ ಅಂದೆ ಕಣೋ. ಅಣ್ಣ ಎಷ್ಟಾಯ್ತು ಹೇಳು. ಹೋಗು, ಆಲ್ ದ ಬೆಸ್ಟ್. ಏನು ವರಲಕ್ಷ್ಮಿ, ನೀನಂದ್ರೆ ನನ್ಗಿಷ್ಟ. ಅದಕ್ಕೆ 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 ನಂಗೆ ಲೇಟ್ ಆಗತ್ತೆ, ಬೇಗ ಹೇಳು. ಅರ್ಥನೇ ಆಗ್ತಿಲ್ವಾ ನಿನಗೆ? ನಿನ್ ಲವ್ ಮಾಡ್ತಿದ್ದೀನಿ ಅಂದೆ. ಲವ್ವಾ? ಸರಿ, ನಾನೇನು ಮಾಡಲಿ ಈಗ? ನೀನು ನನ್ನನ್ನು ಲವ್ ಮಾಡಬೇಕು. ಲೋ ಹರಿ, ಪ್ರಪೋಸ್ ಮಾಡ್ದ? ಹ್ಞೂ ಕಣೋ, ಏನು ಅಂದಿಲ್ಲ, ಹಂಗೆ ಹೋಗ್ಬಿಟ್ಲು. ಹೌದಾ? ಅಯ್ಯೋ, ನಿನ್ನ ಸಿನಿಮಾಗಳೆಲ್ಲ ನೋಡಿಲ್ವಾ? ಇರು ಸ್ವಲ್ಪ ಹಿಂದೆ ತಿರುಗಿ ನೋಡ್ತಾಳೆ, ನೋಡ್ತಿರು. ಹರಿ, ಲೋ ಹರಿ, ಹೇಳು, ಮನೆಗೆ ಹೋಗೋಣ. ಇವಳು ವಿಷಯ ನಾಳೆ ನೋಡ್ಕೊಳ್ಳೋಣ ಬಿಡು. ಲೋ ಹರಿ, ಹರಿ, ಲೋ ಹರಿ, ಅವ್ರು ವರಲಕ್ಷ್ಮಿ ಅಪ್ಪ ಅಲ್ವಾ? ಲೋ
ಅವ್ರು ಬರ್ತಿರೋದು ನೋಡಿದ್ರೆ ನಾನು ಇವತ್ತು ಉಳ್ಸಂಗ್ ಕಾಣ್ತಿಲ್ಲ ಕಣೋ. ಇಲ್ಲೋ ಹರಿ, ಅವ್ರೆಲ್ಲೋ ಯಾರು ಕಾಣಿಸ್ತಿಲ್ವಲ್ಲೋ? ಮೋಸ್ಟ್ಲಿ ಅವ್ರು ನನ್ನ ಮನೆಗೆ ಹೋಗಿರ್ಬೋದು. ಅಷ್ಟೇ, ನನ್ನ ಇಮೇಜ್ ಎಲ್ಲ ಹಾಳಾಗೋಗುತ್ತೆ. ಒಂದು ಕೆಲಸ ಮಾಡು, ನಿನ್ನ ಮನೆಗೆ ಹೋಗು. ಮತ್ ನೀನು? ನಾಳೆ ಟೆಸ್ಟಿಗೆ ಸ್ಟ್ರೈಟಾಗಿ ಬರ್ತೀನೋ. ಇವತ್ತಂತೂ ವರಲಕ್ಷ್ಮಿ ಮನೆ ಅವ್ರ ಕೈಗೆ ಸಿಗೋದೇ ಇಲ್ಲ. ಲೋ ಹರಿ, ಹುಷಾರು. ಮತ್ ನಾಳೆ ಟೆಸ್ಟಿಗೆ ಮಿಸ್ ಮಾಡಬೇಡ, ನಿನ್ನೆ ನಂಬಿದ್ದೀನಿ. ಆಯ್ತೋ, ಸೇಫ್ಟಿಗೆ ನೀನು ಓದ್ಕೊಂಡಿರೋ. ಎಲ್ಲಪ್ಪ ಇವನು? ಆಕಾಶ್ 72. ಮೋಹನ್. ನಿನ್ನ ಲೈಫಲ್ಲಿ ನಾನು ಇಲ್ಲ ಅಂದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಈಗ ಗೊತ್ತಾಗುತ್ತೆ. ಸೂರ್ಯ 70. ಸಾರಿ 07. ರಂಜಿತ್ 54. ಬಾ, ಎಲ್ಲಿ ತೋರಿಸು. 70 ಅಲ್ವಾ? ಲಕ್ಷ್ಮಿ ನೋಡು, ನನ್ನ ಕಡೆ ನೋಡಿಲ್ಲಿ ನೋಡು. 62. ಅನೀಶ್. ನಾನಾದರೂ ಟೆಸ್ಟಿಗೆ ಅಟೆಂಡ್ ಆಗಿದ್ದೆ. ನೀನು ಅವತ್ತು ಓಡ್ತಾ ಇರೋದನ್ನ ನೆನೆಸ್ಕೊಂಡ್ರೆ. ಸುಮಾ 84. 84? ಲೋ ಹರಿ, ನೀನು ಲವ್ ಸ್ಟೋರಿ ಎಕ್ಕೊಟ್ಟೋದಾಗಿಂದ ನನಗೆ ನಿದ್ದೆನೇ ಬರ್ತಿಲ್ಲ ಕಣೋ. ಥ್ಯಾಂಕ್ಸ್ ಕಣೋ, ನನ್ನ ಮೇಲೆ ಅಷ್ಟೊಂದು ಫೀಲಿಂಗ್ ಇಟ್ಕೊಂಡಿದ್ದಕ್ಕೆ. ನಿನ್ನ ಮೇಲಲ್ಲೋ. ನಾನು ಸುಮಾಗೆ ಹೆಂಗೆ ಪ್ರಪೋಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣೋ. ನಿನ್ನ ಕಥೆ ನೋಡಿದ್ಮೇಲಂತೂ ನನಗಿರೋ ಸ್ವಲ್ಪ ಧೈರ್ಯನೂ ಹೊರಟೋಯ್ತು. ಹೌದು, ಎದುರಿಗೆ ನಿಂತ್ಕೊಂಡು ಹೇಳೋದಾದ್ರೆ ಉಸಿರೇ ನಿಂತಂಗಾಗುತ್ತೆ. ಮನ್ಸಲ್ಲಿ ಇರೋದೆಲ್ಲ ಹೇಳೋಕ್ಕಾಗಲ್ಲ, ಗೊತ್ತಾ? ಎದುರುಗಡೆ ನಿಂತೊಳಕ್ಕಾಗದೇ ಇರ್ಬೋದು, ಆದರೆ ಏನೋ ಆದ್ರೆ ಏನೋ ಹೇಳು.
ಸೂರಿ, ನೀನು ಊಟಕ್ಕೆ ಬರಲ್ವೇನೋ? ನೀನು ಹೋಗಿರು, ನಾನು ಬರ್ತೀನಿ. ಸರಿ. ಪ್ರೀತಿಯ ಸುಮ, ಇತ್ತೀಚೆಗೆ ನಾನು ನನ್ನಲ್ಲೇ ಇಲ್ವೇನೋ ಅನಿಸ್ತಿದೆ. ಅದಕ್ಕೆ ಕಾರಣ ನೀನು. ನಿನಗೆ ಗೊತ್ತಾ, ನಾನು ಯಾವ ಹುಡುಗಿನೂ ಹಚ್ಕೊಂಡವನೇ ಅಲ್ಲ. ಆದರೆ ನಿನ್ನನ್ನು ನೋಡ್ತಿದ್ರೆ, ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಾನು ಯಾವುದೋ ಜಗತ್ತಲ್ಲಿ ತೇಲ್ತಾ ಇದ್ದೀನೇನೋ ಅನಿಸುತ್ತೆ. ಸುತ್ತಾ ಇರೋ ಎಲ್ಲರನ್ನೂ ಮರೆತು ಬಿಡ್ತೀನಿ. ಇದಿಷ್ಟು ನಾನು ನಿನ್ನನ್ನು ನೋಡ್ತಿದ್ರೆ ಆಗೋ ಅನುಭವ. ಆದರೆ ಅಪರೂಪಕ್ಕೆ ನೀನು ನನ್ನನ್ನು ನೋಡ್ತೀಯಲ್ಲ, ಆಗಂತೂ ಯಾವುದೋ ಮಿಂಚು ನನ್ನೊಳಗೆ ಹರಿದಂಗೆ ಆಗತ್ತೆ. ಆ ಖುಷಿನ ಪದಗಳಲ್ಲಿ ಹೆಂಗೆ ಹೇಳೋಕ್ಕಾಗತ್ತೆ? ಬೇಜಾರಿನ ವಿಷಯ ಏನಂದರೆ, ಆ ಹೇಳೋಕ್ಕಾಗದೇ ಇರೋ ಖುಷಿ ನನಗೆ ಸಿಗೋದು ನೀನು ನನ್ನ ನೋಡೋ ಕೆಲವು ಕ್ಷಣಗಳು ಮಾತ್ರ. ಆದರೆ ಈ ಅನುಭವ ನನಗೆ ಜೀವನ ಪೂರ್ತಿ ಬೇಕು. ಅಂದರೆ ನಾನು ಪ್ರೀತಿಸೋ ಹಾಗೆ ನೀನು ನನ್ನ ಪ್ರೀತಿಸಬೇಕು. ನನ್ನ ಈ ಕೋರಿಕೆನ ಒಪ್ಕೋತಿ ಅಂತ ನಂಬಿದ್ದೀನಿ. ಯಾಕಂದರೆ ನಿಜವಾದ ಪ್ರೀತಿಗೆ ಸೋಲಿಲ್ಲ, ಸಾವು ಇಲ್ಲ. ಈ ಕಾಲೇಜ್ ಲೈಫು ಮುಗ್ದಾಗ ನಾನು ಪ್ರತಿದಿನ ನಿನ್ನ ನೋಡೋಕ್ಕಾಗಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಆದರೆ ನೀನು ನನ್ನ ಪ್ರೀತಿನ ಒಪ್ಕೊಂಡ್ರೆ ಆ ಹೆದರಿಕೆ ಇರಲ್ಲ. ನಿನ್ನ ಕಳ್ಕೊಳ್ಳೋ ಭಯದಿಂದ ನನ್ನನ್ನು ಮುಕ್ತ ಮಾಡು. ನನ್ನ ಪ್ರೀತಿನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿಬಿಡು. ನನಗೆ ಇದನ್ನೆಲ್ಲ ನಿನ್ನ ಹತ್ರ ಹೇಳೋಕೆ ಭಯ. ಅದಕ್ಕೆ ಈ ಪ್ರೇಮ ಪತ್ರ. ನನ್ನ ಪ್ರೀತಿಗೆ ಕೊನೆ ಮೊದಲಿಲ್ಲ. ಆಗಸದಷ್ಟು ಪ್ರೀತಿಸ್ತಿರೋ ನಾನು ನಿನ್ನ ಉತ್ತರ ಅನ್ನೋ ಮಳೆ ಬಿಲ್ಲಿಗೆ ಕಾಯುತ್ತಿದ್ದೇನೆ. ನಾನು ನಿನ್ನನ್ನು ದಿನಕ್ಕೆ 10 ಬಾರಿ ದಿಟ್ಟಿಸಿ ನೋಡೋದನ್ನು ನೀನೂ ಗಮನಿಸಿರುವೆ. ಹಾಗಾಗಿ ನಾನು ಯಾರು ಅಂತ ನಿನಗೆ ಗೊತ್ತೇ ಇದೆ. ಇಂತಿ ನಿನ್ನವ. ಹೆಸರೇ ಇಲ್ಲ. ಇದನ್ನು ಯಾರು ಬರೆದಿದ್ದು? ಯಾರು ಬರೆದಿದ್ದೀರಾ ಇದನ್ನ ಹೇಳಿ. ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಸುಮಾ? ಇದೆ ಸರ್. ಯಾರ ಮೇಲೆ? ಸೂರ್ಯ. ಸೂರ್ಯ, ಕಮ್ ಹಿಯರ್. ಸರ್, ಹೊಡಿಬೇಡಿ ಸರ್. ಇನ್ನೇನು ಸನ್ಮಾನ ಮಾಡ್ತಾರಾ? ಸರ್, ಆ ಲೆಟರ್ ನಾನು ಬರೆದಿಲ್ಲ. ಒಂದು ವೇಳೆ ನಾನೇ ಆ ಲೆಟರ್ ಬರೆದಿದ್ದು ಅಂತ ಸಾಬೀತಾದರೆ ಆಮೇಲೆ ಎಷ್ಟಾದರೂ ಹೊಡೀರಿ ಸರ್. 1 ನಿಮಿಷ ಆ ಲೆಟರ್ ಕೊಡಿ ಸರ್. ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಸರ್, ಬೇಕಾದರೆ ಚೆಕ್ ಮಾಡಿ. ಈ ಹ್ಯಾಂಡ್ ರೈಟಿಂಗ್ ಇವಂದಲ್ಲ. ನಾನು ಹೋಗ್ಬೋದಾ ಸರ್? ಎಲ್ಲ ಹುಡುಗರು ನಿಮ್ಮ ನೋಟ್ಬುಕ್ ತೊಗೊಂಡು ಬನ್ನಿ. ಸದ್ಯ ಅನೀಶ್ ಬಂದಿಲ್ಲ ಇವತ್ತು. ಬಂದಿದ್ರೆ ಅಷ್ಟೇ ಕತೆ. ಸೂರ್ಯ, ನಿಜ ಹೇಳು, ಆ ಲೆಟರ್ ನೀನೇ ಅಲ್ವಾ ಬರ್ದಿದ್ದು? ಅಲ್ಲೇ ಹೇಳಿದ್ನಲ್ಲ, ನಾನಲ್ಲ.
ಹೆಸರು ಹೇಳ್ರಿ ನಿಮ್ಮದು? ರವಿರಾಜ್ ಅಂತ. ದಾರಿ ಮಧ್ಯೆ ಆಕ್ಸಿಡೆಂಟ್ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತು ಕೆಲಸ ಮುಗಿಸ್ತಿದ್ವಿ. ಇನ್ನೊಂದೆರಡು ದಿನ ಹುಡುಕ್ತೀವಿ. ಸರಿ. ಸರ್, ಆಗಿದ್ದಾಗೋಯ್ತು. ಹೊರಗಡೆನೇ ಕಾಲಿಡದೆ ಮನೆ ಒಳಗಡೆ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ ಸರ್? ಇವತ್ತಾದರೂ ಹೊರಗಡೆ ಹೋಗಿದ್ದು ಬರೋಣವಾ? ದೇವಸ್ಥಾನಕ್ಕೆ ಹೋಗೋಣ ಬನ್ರಿ. ಪೂಜೆ ಮಾಡಿಸಿದ್ರೆ ಈ ಕಷ್ಟಕ್ಕೆಲ್ಲ ಪರಿಹಾರ ಸಿಗಬಹುದು. ನೀನ್ ಹೋಗ್ಬಾ. ನೀವು ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ. ನನ್ ಮೇಲೆ ಆಣೆ. ಬರಲ್ಲ ಅನ್ನಲ್ಲ. ಆಣೆ ಇಟ್ಟಾಯ್ತು. ಬಾ ಹೋಗೋಣ. ಈಗ ಹೋಗೋಣ ಬಾ. ಮುಖ ಅಂತೂ ತೋರ್ಸಕ್ಕಾಗೋದಿಲ್ಲ. ಇದನ್ನ ಹಾಕ್ಕೊಂಡು ಬರ್ತೀನಿ. ಈಗ ಹೋಗೋಣ ಬಾ. ಆ ಹುಡುಗನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸುಮಾ, ಏನಾಯ್ತು? ಅಳ್ಬೇಡ್ವೆ? ಏನಾಯ್ತು? ಸೂರಿ, ನಮ್ಮ ಮನುಷ್ಯ ಹೆಂಗೆಂಗೋ ಮಾತಾಡೋದು ಕಲ್ತಿದ್ದಾನೆ. ಅನೀಶ್, ಸುಮಾ ಬಗ್ಗೆ ಕುಮಾರ್ ಹತ್ರ ಏನೋ ಅಂದೆ? ನಾನೇನಂದೆ? ಅದನ್ನೇ ನಾನು ಕೇಳ್ತಿರೋದು. ಏನು ಹೇಳಿದ್ಯಾ ಹೇಳು ಅಂತ. ನಾನೇನಾದರೂ ಹೇಳ್ತೀನಿ, ಅದರಲ್ಲೇನು? ಹುಡುಗಿಯರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಕ್ಕೆ ನಾಚಿಕೆ ಆಗಲ್ವ ನನಗೆ? ಅಲ್ಲ, ನೀನು ಮಾತ್ರ ಲವ್ ಲೆಟ್ರ್ ಬರ್ಸ್ಬೋದು, ಆದರೆ ನಾನು ಕೆಟ್ಟ ಮಾತಾಡಂಗಿಲ್ಲಲ್ಲ. ಮಾತಾಡಿದ್ರೆ ಏನೂ ಆಯಿತು? ಏನಾಯಿತು? ಈಗಲೂ ಹೇಳ್ತೀನಿ, ಕೇಳಿಸ್ಕೊ.
ನಾನು ಹೇಳೋ ಮಾತು ಕೇಳು. ಏನು ಚೆನ್ನಾಗಿರಲ್ಲ. ಏನು ಸೂರ್ಯ ಹೇಳೋ ಮಾತು ಕೇಳು ಸೂರ್ಯ. ಸೂರ್ಯನ್ ಕರಿ. ಓಕೆ ಸರ್. ಸೂರಿ, ಒಂದು ಐಡಿಯಾ ಇದೆ, ನೀನು ಒಪ್ಕೋಬೇಕಷ್ಟೇ. ಹೊರಗೆ ನಡಿ. ಸರ್, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಪ್ಲೀಸ್ ಹೊರಗಡೆ ನಡಿ. ಸರ್ ಪ್ಲೀಸ್ ಸರ್. ಬೇರೆ ಸ್ಟೂಡೆಂಟ್ಸಿಗೆ ಡಿಸ್ಟರ್ಬ್ ಆಗುತ್ತೆ, ಗಲಾಟೆ ಮಾಡದೆ ಹೊರಗೆ ನಡಿ.
ಲೆಕ್ಚರ್ ಬರೀ ಬೈತಾರ ಅನ್ಕೊಂಡಿದ್ದೆ, ಆದರೆ ಹೊರಗೆ ಕಳಿಸ್ಬಿಟ್ರಲ್ಲೋ. ಒಳ್ಳೇದೇ ಆಯ್ತಲ್ಲ ಬಿಡು. ಸಾಹೇಬರಿಗೆ ಒಳಗೊಳಗೆ ನೋವಾಗ್ತಿರೋ ಹಾಗಿದೆ. ಹೊರಗೆ ನಡಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲಹುದು ಬಾನ ಬಣ್ಣ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ, ಜುಮ್ ಎಂದು ಬಿಟ್ಟ ಮಾರ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ, ಅಗೋ ಬೆಳಕು ಬೇಟೆಗಾರ. ಈ ಭೂಮಿ ಮೇಲಿರೋ ಎಲ್ಲ ಜನರ ಟೋಟಲ್ ಸಂಖ್ಯೆ ಅನ್ನ ಲೆಕ್ಕಕ್ಕೆ ತಗೊಂಡ್ರೆ ಅದನ್ನು ನಾವು ಪ್ರಪಂಚದ ಜನಸಂಖ್ಯೆ ಅಂತ ಹೇಳ್ತೇವೆ. ಯಾವುದೇ ಒಂದು ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ಮಹತ್ವ ಪಡೆಯುತ್ತೋ ಅಷ್ಟೇ ಮಹತ್ವ ಆ ರಾಷ್ಟ್ರದ ಜನಸಂಖ್ಯೆ, ಗುಣಮಟ್ಟವುಳ್ಳ ಜನಸಂಖ್ಯೆ. ಹೇ ಯಾಕೋ ಬಾರೋ, ಯಾಕೆ ಹೇಳು ಬಾರೋ. ಸೂರಿ ಬೇಕೇನೋ ಇವೆಲ್ಲ, ವಾಪಸ್ ಹೋಗೋಣವಾ? ಸುಮ್ಮನೆ ಕೂರೋ. ಅಂದರೆ ಸುಮಾ ಆರೋಗ್ಯ ಚೆನ್ನಾಗೇ ಇದೆ ಅಂತಾಯ್ತು. ನಾವಿಡೀ ಕ್ಲಾಸ್ ಜನ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಏನು ಎತ್ತ ಅಂತ ವಿಚಾರಿಸ್ಕೊಂಬ ಅಂತ ಲೆಕ್ಚರೇ ನನ್ನ ಕಲಿಸಿದ್ದು. ಬೇಸಿಗೆಯಲ್ಲಿ ಇದೆಲ್ಲ ಭಾಳ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ. ನೋಡು ಸುಮಾ, ನಿನ್ಗೆ ಎಕ್ಸಾಮ್ ಹಾಲಲ್ಲಿ ಆ ಥರ ಆಗಕ್ಕೆ ನಾನೇ ಕಾರಣ. ಇಷ್ಟೆಲ್ಲ ಆಗತ್ತಂತ ಗೊತ್ತಿರಲಿಲ್ಲ, ಸಾರಿ. ನೀನು ನಾಳೆ ಕಾಲೇಜಿಗೆ ಬಾ, ಎಲ್ಲರ ಎದುರಿಗಿದ್ದು ನಾನೇ ಮಾಡಿದಂತ ಒಪ್ಕೊಂಡ್ಬಿಡ್ತೀನಿ. ನೀನು ಮೊದಲಿನ ಥರ ಆರಾಮಾಗಿ ಕ್ಲಾಸಲ್ಲಿ ಇರ್ಬೋದು. ಇದನ್ನೇ ಹೇಳೋಕೆ ಬಂದೆ. ಸರಿ, ನಾನು ಬರ್ತೀನಿ. ಬರ್ತೀನಿ ಅಂಕಲ್. ಸಿಟ್ ಡೌನ್. ಯಾಕಮ್ಮ? ನಿಂಗೈತೆ ಮಾರಿ ಹಬ್ಬ. ರೆಡಿಯಾಗೇ ಬಂದಿದ್ದೀನಿ ಬಿಡು. ಒಂದು ನಿಮಿಷ ಸರ್. ಪರೀಕ್ಷೆಯಲ್ಲಿ ಚೀಟಿ ಬರ್ಕೊಂಡು ಬಂದು ನಾನು ತಪ್ಪು ಮಾಡಿದ್ದೀನಿ. ನಾನು ಅದನ್ನು ತಿದ್ಕೊಂಡಿದ್ದೀನಿ ಸರ್. ಐ ಆಮ್ ಸಾರಿ ಸರ್. ಇನ್ನು ಮುಂದೆ ಹೀಗೆ ಮಾಡಲ್ಲ. ಹೋಗಲಿ ಹೋಗಮ್ಮ. ಸುಮಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು? ನಿನ್ನ ಸೈಕಲಲ್ಲಿ ಇವತ್ತು ಬಸ್ಸಲ್ಲಿ ಬಂದಿಲ್ಲ. ಹಾಳಾಗಿದೆ, ರಿಪೇರಿ ಆಗ್ತಿದೆ.
ಇದನ್ನೇ ಕೇಳಕ್ ಬಂದ್ಯಾ? ಅಲ್ಲ, ಮತ್ತೆ ನೀನು ವಿಷಯದಲ್ಲಿ ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ. ಎಷ್ಟು ಸಾರಿ ಕೇಳಿದ್ರು ಕಮ್ಮಿನೇ. ಎಲ್ಲ ಸರಿ ಮಾಡ್ಕೊಂಬಿಡೋಣ. ನಾನು ಕೊಟ್ಟಿರೋ ಲೆಟ್ರ್ ವಾಪಸ್ ಕೊಟ್ಬಿಡು. ಅದ್ಯಾಕೆ ನಿನ್ನ ಹತ್ರ ಇರಬೇಕು? ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಲ್ವಾ? ಸರಿ, ತಂದು ಕೊಡ್ತೀನಿ. ಸರಿ ಅಂದ್ಲು. ಮೇಲಾದ್ರೆ ಆರಾಮಾಗಿರು. ತಗೊಳ್ಳೋ. ನಿನ್ ಲಾಜಿಕೇ ಅರ್ಥ ಆಗಲ್ಲ ಕಣೋ. ನೀನು ಕೇಳದಂಗೆ ಲೆಟರ್ ವಾಪಸ್ ಕೊಟ್ಲಲ್ಲ, ಮತ್ತೆ ಯಾಕೋ ಬೇಜಾರು? ನಿಂಗೆ ಅರ್ಥ ಆಗಲ್ಲ ಬಿಡು. ಲೋ ಹರಿ, ಆ ಲೆಟ್ರ್ ಅಲ್ವಲ್ಲೋ ಇದು? ಸೂರ್ಯ, ನಿನ್ನ ಲೆಟರ್ಗೆ ತುಂಬ ತಡವಾಗಿ ಉತ್ತರ ಕೊಡ್ತಾ ಇರೋದಕ್ಕೆ ಸಾರಿ. ಕೆಲವೊಂದು ವಿಷಯದಲ್ಲಿ ನಾವು ಮಾಡ್ತಾ ಇರೋದು ತಪ್ಪು ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಆದರೆ ನಾವು ಅದನ್ನು ಕೇಳೋಕೆ ರೆಡಿ ಇರಲ್ಲ. ಆ ತಪ್ಪೇ ನಮ್ಗೆ ಹಿತವಾಗಿರುತ್ತೆ. ಅಂಥದ್ದೊಂದು ತಪ್ಪನ್ನು ನಾನೀಗ ಮಾಡೋಕ್ಕೆ ಹೋಗ್ತಾ ಇದ್ದೀನೇನೋ ಅನ್ನಿಸ್ತಾ ಇದೆ. ನಿಜ ಹೇಳಬೇಕಂದ್ರೆ ಮೊದಲು ನಿನ್ನ ನೋಡಿದ್ರೆ ನನಗೆ ಚೇಳು ಕುಟುಕ್ದಂಗೆ ಆಗ್ತಿತ್ತು. ಆದರೆ ಈಗ ನನ್ನ ಕಾಡ್ತಾ ಇರೋದೇನೆಂದರೆ, ಅದು ಯಾವಾಗ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಬೆಳೀತು, ಯಾವಾಗಿಂದ ನೀನು ನನ್ನ ನೋಡೋದನ್ನ, ನನ್ನ ಹಿಂದೆ ಬರೋದನ್ನ ಇಷ್ಟಪಡೋಕೆ ಶುರು ಮಾಡಿದೆ ಗೊತ್ತಿಲ್ಲ. ನನಗೆ ಕವಿ ಥರ ಎಲ್ಲ ಹೇಳೋಕೆ ಬರಲ್ಲ. ಸದ್ಯ ನನ್ನ ಮನಸ್ಸಲ್ಲಿರೋ ಭಾವನೆನ ಹೇಳೋದಾದ್ರೆ, ನೀನು ನನ್ನ ಜೊತೆ ನಡ್ಕೊಳ್ತಿರೋದ್ರಲ್ಲಾಗ್ಲಿ, ನನ್ನನ್ನು ನೀನು ಪ್ರೀತಿಸ್ತಿರೋದ್ರಲ್ಲಾಗ್ಲಿ ಯಾವ ತಪ್ಪು ನನಗೀಗ ಕಾಣಿಸ್ತಾ ಇಲ್ಲ. ಬದಲಾಗಿ ನಿನ್ನ ಪ್ರೀತಿನ ಒಪ್ಕೋ ಅಂತ ನನ್ನ ಹೃದಯ ಸಾರಿ ಸಾರಿ ಹೇಳ್ತಾ ಇದೆ. ಮುಂದಿಂದು ನನಗೆ ಗೊತ್ತಿಲ್ಲ. ಇಂತಿ ನಿನ್ನ ಆಪ್ತೆ ಸುಮಾ. ಕಣ್ಣಲ್ಲೇ ಮಾತಾಡಿ ನಗುವಲ್ಲೇ ರುಜು ಮಾಡಿ ಆಯಿತು ಇಬ್ಬರಲ್ಲಿ ಒಪ್ಪಂದವು. ಎಲ್ಲ ಜನುಮಗೂ ನಾವೇ ಜೋಡಿ ಎಂದು ನಮಗೆ ಅರಿಯದು ಯಾರದಿ ಮೂಡಿ ಎಂದು. ಅಂದಾದ ಹೂವ ಜೊತೆಗೆ ಚಂದಾದ ತುಂಬಿಯೊಂದು ಒಂದಾಯಿತು ಒಲವ ವನದಲ್ಲಿ. ಅಂದಾದ ರೆಕ್ಕೆ ಕಟ್ಟಿ ಚಂದಾದ ಜೀವವೆರಡು ಒಂದಾದವು ಒಲವ ಮುಗಿಲಲ್ಲೇ. ಆರಂಭವೀಗ ಹೊಸದೊಂದು ಜಗವು, ಅದರಲ್ಲಿ ಕಳೆಯೋ ದಿನವೆಲ್ಲ ಕ್ಷಣವು. ನಾನಾದೆ ನದಿಯು ನೀ ನೀಲಿ ಕಡಲು, ನಾ ಸೇರುವೆ ನಿನ್ನೊಳಗೆನೇ. ಬದುಕ ಬೆಸೆದು ನಡೆಯುವ ಜೊತೆಯಲ್ಲಿ ತಿರುವೊಂದ ಶುರು ಕಥೆಯಲ್ಲಿ. ಅಂದಾದ ಹೂವ ಜೊತೆಗೆ ಚಂದಾದ ತುಂಬಿಯೊಂದು ಒಂದಾಯಿತು ಒಲವ ವನದಲ್ಲಿ.
ಒಂದಾದ ರೆಕ್ಕೆ ಕಟ್ಟಿ ಚಂದಾದ ಜೀವವೆರಡು ಒಂದಾದವು ಒಲವ ಮುಗಿಲಲ್ಲೇ ಎಂದು ಕಾಣದ ಖುಷಿಯು ನಿನ್ನಿಂದ ಮನಕ್ಕೆ ಆಗಿದೆ ಬಂದು ನೋಡು ಎತ್ತ ಸಾಗಿದೆ ಹೆಜ್ಜೆಯು ನಿನ್ನ ಪ್ರೀತಿಯ ಮತ್ತಲಿ ನಿನ್ನ ನೆರಳೆ ನಾನಾಗುವೆನೀಗ ಮನದ ಮಿಲನ ಶುರುವೀಗ ಅಂದಾದ ಹೂವ ಜೊತೆಗೆ ಚಂದಾದ ತುಂಬಿಯೊಂದು ಒಂದಾಯಿತು ಒಲಭಾವನದಲ್ಲಿ ಅಂದಾದ ರೆಕ್ಕೆ ಕಟ್ಟಿ ಚಂದಾದ ಜೀವವೆರಡು ಒಂದಾದವು ಒಲವ ಮುಗಿಲಲ್ಲೇ ಜೊತೆಗೆ ಹಾರುತ್ತಾ ಒಲವ ಮುಗಿಲ ಏರಿ ಪ್ರೀತಿ ಪಯಣ ಶುರುವಾಯಿತು ಈಗ ನೀನು ನನಗೆ ನವಿಲ್ಗರಿ ತಂದ್ಕೊಟ್ಟಿಯಲ್ಲ, ನನಗೆ ಕೃಷ್ಣ ನೆನಪಾದ. ನನಗೂ ನಿನ್ನನ್ನು ನೋಡಿ ರಾಧೆ ನೆನಪಾದ್ಲು. ರಾಧಾನಾ? ಹೌದು ಮತ್ತೆ. ಬೇಡಪ್ಪ, ರಾಧಾ ಕೃಷ್ಣನ ಮದುವೆ ಆಗಲ್ಲ, ಇಬ್ರು ದೂರ ಆಗ್ತಾರೆ. ಜೊತೆಯಾಗಿರೋಕ್ಕಾಗದೇ ಇದ್ಮೇಲೆ ಎಷ್ಟು ಪ್ರೀತಿ ಮಾಡಿದ್ರೆ ಏನು ಬಂತು? ನಂಗೆ ರಾಧನ್ ಥರ ಎಲ್ಲ ತ್ಯಾಗ ಮಾಡಕ್ಕೆ ಬರಲ್ಲಪ್ಪ. ನಿಂಗೆ ಕೃಷ್ಣ ಆದರೆ ನಾನು ರುಕ್ಮಿಣಿ. ನೀನು ಒಂದಿನ ಕಾಲೇಜಿಗೆ ಆಬ್ಸೆಂಟ್ ಆದರೆ ನನಗೆ ಕ್ಲಾಸಲ್ಲಿ ಕೂರಕ್ಕೆ ಆಗಲ್ಲ. ಇನ್ನು ರಾಧಾ ಥರ ದೂರ ಆಗೋದಾ? ನೆನೆಸ್ಕೊಳ್ಳೋಕ್ಕೇ ಆಗಲ್ಲ. ಸರ್ ಬನ್ನಿ. ನಾನು ಇಷ್ಟೊಂದು ಆರ್ಡರ್ ಮಾಡಿಲ್ವಲ್ಲ. ಹೌದಾ? ಏನೋ ಕನ್ಫ್ಯೂಷನ್ ಆಗಿರಬೇಕು. ಸಾರಿ ಸರ್. ಇಲ್ಲ ಇಲ್ಲ, ಇರಲಿ ಬಿಡಿ, ಪರವಾಗಿಲ್ಲ. ಸರಿ ಸರ್. ನಿಮ್ದು ಊಟ ಆಯ್ತಾ? ಇನ್ನೂ ಇಲ್ಲ ಸರ್, ಈಗ ಮಾಡಬೇಕು. ಬನ್ನಿರಿ ಊಟ ಮಾಡೋಣ. ಪರವಾಗಿಲ್ಲ ಮಾಡಿ ಸರ್. ಬನ್ನಿ ಕೂತ್ಕೊಳ್ಳಿ. ಇರಲಿ ಕೂತ್ಕೊಳ್ರಿ. ಪರವಾಗಿಲ್ಲ ಮಾಡಿ. ಇಷ್ಟೊಂದೆಲ್ಲ ಊಟ ಇದೆ, ಒಬ್ಬನೇ ತಿನ್ನೋಕ್ಕಾಗತ್ತಾ? ಕೂತ್ಕೊಳ್ಳಿ. ಸಾರಿ ಸರ್, ನಾನೊಂದು ವಾರ ಔಟ್ ಸ್ಟೇಷನ್ನಲ್ಲಿದ್ದೆ. ಏನಾಯಿತು ಅಂತ ನನಗೆ ಕರೆಕ್ಟಾಗಿ ಹೇಳಿ. ಹಾಳಾಗಿರೋ ನಿಮ್ಮ ಇಮೇಜನ್ನು ನಮ್ಮ ನ್ಯೂಸ್ ಪೇಪರ್ ಮೂಲಕ ಸರಿ ಮಾಡೋಕ್ಕಾಗತ್ತಾ ಅಂತ ನೋಡ್ತೀನಿ. ಇನ್ನು 7-8 ತಿಂಗಳು ಬಿಟ್ಟು ಎಲೆಕ್ಷನ್ ಇದೆಯಲ್ಲ, ನಾವು ಅವತ್ತು ಅದೇ ಮಾತುಕತೆಯಲ್ಲಿದ್ವಿ. ಇಲ್ಲ ಸರ್, ತುಂಬ ಕಷ್ಟ ಇದೆ. ಆಡಳಿತ ವಿರೋಧಿ ಅಲೆ ಬೇರೆ ಇದೆ. ಹಾಗೊಂದು ಪಕ್ಷ ನೀವು ಗೆಲ್ಲಲೇಬೇಕು ಅಂದರೆ ಹೋದ ಸಾರಿ ಇಲೆಕ್ಷನಲ್ಲಿ ಖರ್ಚು ಮಾಡಿದ ಹಣಕ್ಕಿಂತಲೂ 3 ಪಟ್ಟು ಹೆಚ್ಚು ಹಣ ಖರ್ಚು ಮಾಡಬೇಕಾಗತ್ತೆ. ಅಂದರೆ 12 ಕೋಟಿ ರೀ? ಸರಿಯಾಗಿ ಮಾತಾಡ್ರಿ. ಸತ್ಯನೇ ಹೇಳ್ತಾ ಇದ್ದೀನಿ ಸರ್ ನಾನು. ಇಲ್ಲ, ಅದೆಲ್ಲ ಆಗೋಲ್ಲ. ಹೌದು ಸರ್, ಅಷ್ಟೊಂದು ಹಣ ಖರ್ಚು ಮಾಡಬೇಕಾಗಿಲ್ಲ. ಈ ಸಾರಿ ನೀವು ಗೆದ್ದೇ ಗೆಲ್ತೀರಾ. ಇಲ್ಲ ಸರ್, ಈ ಸಾರಿ ತುಂಬ ಕಷ್ಟ ಇದೆ. ನೀವಿಬ್ಬರು ನನಗೆ ತುಂಬ ಆತ್ಮೀಯರು. ನಿಮ್ಮಿಬ್ಬರಲ್ಲೇ ಕನ್ಫ್ಯೂಷನ್ ಇದೆ. ನೀವು ಯಾರೂ ಬೇಡ, ನಾನೇ ಗ್ರೌಂಡ್ ರಿಯಾಲಿಟಿ ಏನು ಅಂತ ತಿಳ್ಕೊಂಡು ಬರ್ತೀನಿ. ಅದೇಂಗೆ ಸರ್?
ಏನ್ರಿ ಯಾರಿಲ್ಲಿ ನಮ್ಮೆಲ್ಲೆ? ಶೇಖರಯ್ಯ ಅಂತ. ಯಾಕೆ ಸರ್? ಏನಿಲ್ಲ, ಹಾಗೆ ಕೇಳಿದೆ. ರೋಡ್ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಮೇನ್ ರೋಡ್ನಲ್ಲಿ ಬಂದಿದ್ದೀರಾ, ಅದಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಬೈಕ್ನ ಸ್ವಲ್ಪ ಒಳಗೆ ತಗೊಳ್ಳಿ, ಎಲ್ಲ ಅವಾಗ ಗೊತ್ತಾಗುತ್ತೆ. ಏನೂ ಇಲ್ಲ. ಈ ಸಲ ಅವ್ರ ಕಡೆ ಹುಡುಗರು ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರಲಿ, ನಾನೇ ಮೆಟ್ಟು ತಗೊಳ್ತೀನಿ. ಹಾಗಾದರೆ ಈ ಸಲ ಅವ್ರು ಗೆಲ್ಲೋ ಚಾನ್ಸ್ ಇಲ್ಲ ಅಂತೀರಾ? ನೋಡಿ ಹೇಗಿದೆ ಈ ಮೀಸೆ. ಈ ಸರಿ ಅವನೇನಾದ್ರು ಗೆದ್ದುಬಿಟ್ರೆ ತೆಗಿಸ್ಬಿಡ್ತೀನಿ, ಚಾನ್ಸೇ ಇಲ್ಲ ಅಂತೀನಿ. ಅದೆಲ್ಲ ಸರಿ ಸರ್, ಒಂದೊಂದು ಕಡೆ ಒಂದೊಂದು ರೀತಿ ಮಾತಾಡ್ತಾರೆ. ಆಮೇಲೆ ಬೇರೆ ಕಡೆನೂ ಹೋಗಿದ್ರಾ? ಥ್ಯಾಂಕ್ಸ್ ನಿಮ್ಮ ಅಪ್ಪನಿಗೆ ಹೇಳಬೇಕು. ಪ್ರತಿ ವರ್ಷ ನಿನ್ನ ಬರ್ತ್ರಿಗೆ ಅವರೇ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ರು. ಈ ಸಲ ಭಾಗ್ಯ ನನಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಬಿಟ್ಕೊಟ್ಟಿದ್ದೇನಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಅಷ್ಟೇ, ಇಲ್ಲ ಅಂದರೆ ಮಿಸ್ಸೇ ಮಾಡ್ತಿರ್ಲಿಲ್ಲ. ಆಯ್ತು ಬಿಡು, ನನಗಿಂತ ನಿಮ್ಮ ಅಪ್ಪನ ಪ್ರೀತಿನೇ ನಿನ್ನ ಮೇಲೆ ಜಾಸ್ತಿ. ಹಾಗೆ ಹೇಳಿ ಮತ್ತೆ. ಕೋಪ ಬಂತಾ? ಕೋಪ ಬಂತಾ? ನಿನ್ನ ಬೈಕ್ ಹತ್ರ ಹೋಗ್ತಿರು, ಒಂದು 5 ನಿಮಿಷ ನಾನು ಬಂದೆ. ನನಗೆ ಗಿಫ್ಟ್ ಅಂತ ಎಲ್ಲ ಏನು ಬೇಡ, ಹೇಳಿದ್ದೀನಿ. ಗಿಫ್ಟಾ? ನಿನ್ಗೆ ಗಿಫ್ಟ್ ಕೊಡ್ತಾರೆ, ಹೋಗು, ಒಂದು 5 ನಿಮಿಷ ನಾನು ಬಂದೆ. ಅಣ್ಣ ನೀವು ಇಲ್ಲಿಂದ ಹೊರಡಿ, ನಾವು ಮ್ಯಾನೇಜ್ ಮಾಡ್ತೀವಿ. ಅಲ್ಲ ಈ ಹುಡುಗಿನ ಅಣ್ಣ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದ್ನಲ್ಲ ಅಣ್ಣ, ಜನ ಸೇರಿದರೆ ಸುಮ್ಮನೆ ತೊಂದರೆ ಆಗುತ್ತೆ. ನೀವು ಹೊರಡಿ ಅಣ್ಣ. ಏಟೈತೇನಮ್ಮ? ಏನಿಲ್ಲ, ಚಿಕ್ಕ ಗಾಯ ಅಷ್ಟೇ. ಬಾ, ಇಲ್ಲೇ ನೆಲ್ಲಿಲ್ ಕೈ ತೊಳ್ಕೊಳ್ಳುವಂತೆ. ಬಾರಮ್ಮ. ಯಾಕಮ್ಮ ಸಹಾಯ ಮಾಡಕ್ ಬಂದ್ರೆ ತಳ್ಳೋದಾ? ಬಾ ಬಿಡಿ. ಬಾರಮ್ಮ. ತಳ್ತಾಳೆ, ಏನ್ ದೊಡ್ಡ ಹೀರೋಯಿನ್ ಇವಳು. ಬರೋ. ಸುಮಾ,
ಏನಾಯ್ತು ಸುಮಾ ಇದು? ಸುಮಾ ಅದು ಅವಾಗ್ಲೇ ಕಾರಲ್ಲಿ ಗುದ್ದಿ ಅಕ್ಕನ ಬೀಳ್ಸಿದ್ರು, ಮೈಕೈ ಎಲ್ಲ ಮುಟ್ಟಿ ಚುಡಾಯಿಸಿದ್ರು. ಯಾರದು? ತೋರ್ಸು ಬಾ. ಗಾಡಿಲಿ ಗುದ್ದಿದ್ದು. ಏನಪ್ಪ ಹೆಣ್ಮಕ್ಳನ್ನ ಚೂಡಾಯಿಸ್ತೇನೋ? ಹೆಣ್ಮಕ್ಳನ್ನ ಚೂಡಾಯಿಸ್ತೀಯ? ಯಾರೋ ನೀವು? ಸುಧಿ, ಏ ಬರ. ಸುದ್ದಿ, ಓ ನಿಂಗ್ ಚೇಲಾಗಳು ಬೇರೆ ಇದಾರಾ? ನೀನ್ ಮಾಡೋ ಇಂಥ ಹಲ್ಕ ಕೆಲ್ಸಕ್ಕೆ ಚೇಲಾಗಳು ಬೇರೆ. ಹುಡುಗಿನ ಚುಡಾಯಿಸಿದ್ರೆ ಏನಾಗತ್ತೆ ಅಂತ ನಿನ್ಗೆ ಈಗ ಗೊತ್ತಾಗತ್ತೆ. ಬೇಕೇನು ನಿನ್ಗೆ? ಬೇಕೇನು ನಿನ್ಗೆ? ಅರೆ, ಇವ್ರು ನಮ್ಮ MLA ಶೇಖರಯ್ಯ ಅಲ್ವಾ? ಶಾಸಕ ಶೇಖರಯ್ಯನಿಗೆ ಹಿಗ್ಗಾಮುಗ್ಗ ಬಾರಿಸಿದ ಕಾಲೇಜು ವಿದ್ಯಾರ್ಥಿ. ವಿಡಿಯೋ ವೈರಲ್. ದೇವಸ್ಥಾನವೊಂದರಲ್ಲಿ ಶಾಸಕನಿಂದ ಯುವತಿಯರುಗಳನ್ನು ಚುಡಾಯಿಸಿದ ಕಾರಣಕ್ಕೆ ಆಕೆಯ ಪ್ರಿಯಕರ ಸಿಟ್ಟಿಗೆದ್ದು ಶಾಸಕನಿಗೆ ಥಳಿಸಿದ ಘಟನೆ ನಡೆದಿದೆ. ಯುವಕನ ಹೆಸರು ಸೂರ್ಯ ಎಂಬುದಾಗಿ ತಿಳಿದು ಬಂದಿದ್ದು, ದ್ವಿತೀಯ PUC ಓದುತ್ತಿರುವ ಈ ಜೋಡಿಯು ದೇವಸ್ಥಾನಕ್ಕೆ ಇಂದು ಬೆಳಿಗ್ಗೆ ಇಬ್ಬರೇ ಬಂದಿದ್ದರು. ಯುವಕ ಅಂಗಡಿಯೊಂದಕ್ಕೆ ಹೋಗಿದ್ದಾಗ ಒಂಟಿಯಾಗಿ ಸಿಕ್ಕ ಯುವತಿಯ ಜೊತೆ ಶಾಸಕ ಅಸಭ್ಯವಾಗಿ ವರ್ತಿಸಿದ್ದು, ತದನಂತರ ಅದನ್ನು ತಿಳಿದ ಯುವಕ ಶಾಸಕನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದ್ದು, ಜನರು MLAಗೆ ಛೀಮಾರಿ ಹಾಕುತ್ತಿದ್ದಾರೆ. ಶಾಸಕ ಶೇಖರಯ್ಯ ಸತತವಾಗಿ 2 ಬಾರಿ ಭಾರಿ ಅಂತರದಿಂದ ಜಯಗಳಿಸಿದ್ದು, ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ದಾರೆ.
ಆದರೆ ಈ ಪ್ರಕರಣದಿಂದ ಅವರಿಗೆ ಭಾರಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಸಮಾಜಕ್ಕೆ ಮಾದರಿಯಾಗಬೇಕಾದ ಜನನಾಯಕನೇ ಅಪ್ರಾಪ್ತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದರೆ ಆತನನ್ನು ಹಿಂಬಾಲಿಸುವ ಹಾಗೂ ಆತನಿಗೆ ಮತ ನೀಡಿ ಗೆಲ್ಲಿಸಿದ ಜನರಿಗೆ ಎಂತಹ ಸಂದೇಶ ರವಾನೆಯಾದಂತೆ ಎಂಬುದಾಗಿ ಈಗ ಚರ್ಚೆಗಳು ನಡೆಯುತ್ತಿವೆ. ಇನ್ನು ಕಾಲೇಜು ಬಿಟ್ಟು ಪ್ರೀತಿ ಪ್ರೇಮ ಎಂದು ಸುತ್ತಾಡುವ ಯುವ ಜೋಡಿಗಳ ಬಗ್ಗೆಯೂ ಕೆಲವರು ಟೀಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ನಿನ್ನ ಮಗಳು ಆ ಹುಡುಗನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದರೆ ಅವರಿಬ್ಬರು ಮಧ್ಯೆ ಏನೋ ಇದೆ, ಲವ್ ಮತ್ತೊಂದು. ಅದೆಲ್ಲ ಆಮೇಲೆ ಸರಿ ಮಾಡ್ಬೋದು. ಆದರೆ ಈ MLA ಮತ್ತೆ ಅವನ ಕಡೆಯವ್ರಿಗೆಲ್ಲ ಈಗ ಅದೆಷ್ಟು ಸಿಟ್ಟಿರ್ಬೋದು ಅಂತೀನಿ. ಏನು ಮಾಡೋದು ಈಗ? ನೀನು ಸಿಗು, ಮಾತಾಡೋಣ. ಸಿಗೋದಾ? ಆ MLA ಕಡೆಯವರಿಂದ ನೀವೆಲ್ಲ ಬಚಾವಾಗಿ ಬದ್ದು ಕುಡಿದ್ರೆ ಆಮೇಲೆ ಸಿಗೋಣ. ಹಲೋ, ಯಾಕೋ ಫೋನ್ ತೆಗಿತಾ ಇಲ್ಲ? ಏನಾಯ್ತು ಸುಮಾ? ಅಪ್ಪ ಅಮ್ಮ ಇದಕ್ಕೆಲ್ಲ ಹೆದರ್ಕೊಂಡು ಮನೆ ಖಾಲಿ ಮಾಡಿ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದಾರೆ. ನನಗೆ ಈ ಊರು, ಕಾಲೇಜು, ನಿನ್ನನ್ನು ಬಿಟ್ಟು ಹೋಗೋಕ್ಕಿಷ್ಟ ಇಲ್ಲ. ಪ್ಲೀಸ್, ಏನೂ ಆಗಲ್ಲ ಅಂತ ನೀನಾದರೂ ಬಂದು ಅಪ್ಪನ ಹತ್ರ ಹೇಳು. ನಿಮ್ಮ ಅಪ್ಪನ ಹತ್ರ ನಾನು ಹೆಂಗೆ ಮಾತಾಡಲಿ? ನನಗೆ ಗೊತ್ತಿಲ್ಲ, ಏನಾದರೂ ಮಾಡಿ ಒಪ್ಸು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ನೀನು ಬಂದು ಧೈರ್ಯ ಹೇಳಿದ್ರೆ ಎಲ್ಲ ಸರಿ ಆಗ್ಬೋದು. ಅವ್ರ ಮನಸ್ಸು ಚೇಂಜ್ ಆಗ್ಬೋದು. ಸರಿ, ನಾನು ಈಗಲೇ ಬರ್ತೀನಿ. ಕನಸಲಿ ಬಂದು ಬಯಸಿದರು ಹೇಳದ ಮಾತು ಕೇಳಲೇಬೇಕು ನಾ. ನಿಲ್ಲು ನಿಲ್ಲು ನೀ
ಆ ಹುಡುಗನ್ನ ಸುಮ್ಮನೆ ಬಿಡಬಾರ್ದಣ್ಣ. ಹೆಸರು ಸೂರ್ಯ ಅಂತೆ. ನಾಳೆ ಹುಟ್ಟೋ ಸೂರ್ಯ ನಾವು ನೋಡಬಾರ್ದಣ್ಣ. ಡೈಲಾಗ್ ಹೊಡಿತಾನೆ. ಹಾಗೆ ಮಾಡಿದ್ರೆ ನನ್ನ ರಾಜಕೀಯ ಜೀವನ ಹಾಳಾಗುತ್ತೆ. ನನಗೆ ನನ್ನ ಪೊಲಿಟಿಕಲ್ ಲೈಫ್ ಎಲ್ಲದಕ್ಕಿಂತ ಹೆಚ್ಚು. ಮತ್ತೇನು ಮಾಡೋದಣ್ಣ? ಏನೇನೋ ಆಗಬಾರ್ದಲ್ಲ ಆಗೋಯ್ತು. ಅವ್ರ ಕಾಲು ಹಿಡಿದು ತಪ್ಪಾಯ್ತು ಅಂತ ಬೇಡ್ಕೋತೀನಿ. ಇಲ್ಲಪ್ಪ, ಅವ್ರು ಸಿಟ್ಟಲ್ಲಿದ್ದಾರೆ. ಇವಾಗ ಅವ್ರನ್ನ ಯಾಕೆ ಮಾತಾಡ್ತೀಯಾ? ನೀನು ನಂಬರ್ ಕೊಟ್ಟಿರು, ನಾನೇ ಕರೆಸ್ತೀನಿ. 79758436. ಹಲೋ, ಸ್ವಾಮಿನಾ? ಅಲ್ಲ, ನೀವ್ಯಾರು? ನಾನು MLA PA ಮಾತಾಡ್ತಾ ಇರೋದು. ನೀನು ಅವ್ರ ಮಗ ಸೂರ್ಯನಾ? ಹೌದು. ಆವಾಗಲೇ ನಿಮ್ಮಪ್ಪ ನಮ್ಮ ಸಾಹೇಬ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ರು. ಅದ್ರ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಬೇಡ್ಕೊಳಕ್ಕ? ಯಾರಿಗೆ ಬೇಡ್ಕೋಬೇಕು? ಯಾಕೆ ಬೇಡ್ಕೋಬೇಕು? ನಿಮ್ಮ ಸಾಹೇಬ್ರಿಗೆ ಹೇಳಿ, ಅವ್ರದ್ದೇ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದಂತ. ಹಲೋ. ಹಲೋ, ಸಾರಿ ಸರ್. ಏನಾಯ್ತು? ನಿಮ್ಮ ರಾಜೀನಾಮೆ ಪತ್ರ ರೆಡಿ ಮಾಡಿ ಸಂಜೆ ಒಳಗೆ ಕಳಿಸ್ಬೇಕಂತೆ. ಅಲ್ಲ, ಅದು ಸಾರಿ ಸರ್, CM ಹೇಳಾಗಿದೆ. ಸರ್, ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಪಾರ್ಟಿ ಮೀಟಿಂಗಲ್ಲಿ ಮಹಿಳಾ ಮೋರ್ಚಾದವರು ಫುಲ್ ಗಲಾಟೆ ಮಾಡಿಬಿಟ್ರು. ನಮ್ಮದೇ MLA ಒಂದು ಹೆಣ್ಮಗಳನ್ನ ಚುಡಾಯಿಸಿದ್ದಾರೆ ಅಂತ. ಅದಕ್ಕೆ 2 ವರ್ಷ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಸರ್. ಅದು ಹೇಗ್ರಿ ಆಗತ್ತೆ? ಏನು ಎತ್ತ ಅಂತ ತನಿಖೆ ಮಾಡಿದೆ, ಅದು ಹೇಗೆ ಡಿಸೈಡ್ ಮಾಡ್ತಾರೆ? ಎಲೆಕ್ಷನ್ ಬೇರೆ ಹತ್ರದಲ್ಲಿದ್ದೀರಾ ಸರ್. ಪಾರ್ಟಿ ಈ ಮುಜುಗರದಿಂದ ತಪ್ಪಿಸ್ಕೊಳ್ದಿದ್ರೆ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಈ ಡಿಸಿಷನ್ನ ತಗೊಂಡಿದ್ದಾರೆ. ಸಾರಿ ಸರ್. ಅಣ್ಣ, TV ಬರ್ತಿರೋ ವಿಷಯ ನಿಜನಾ? 2 ವರ್ಷ ಬ್ಯಾನ್ ಅಂದರೆ ಈ ಎಲೆಕ್ಷನ್ಗೆ ನೀವು ನಿಂತ್ಕೊಳ್ಳೋಕ್ಕಾಗಲ್ಲ. ನನ್ನ ಪೊಲಿಟಿಕಲ್ ಕೆರಿಯರ್ ಮುಗೀತು. ಹೊರಗಡೆ ತಲೆ ಎತ್ಕೊಂಡು ಓಡಾಡೋಕ್ಕೂ ಆಗಲ್ಲ. ಇನ್ನು ನಾನು ಬದುಕಿದ್ದು ಸತ್ತ ಹಾಗೆ. ಅಣ್ಣ, ಏನು ಹಿಂಗೆ ಮಾತಾಡ್ತಿದ್ದೀರಾ? ಇಲ್ಲ ಅಣ್ಣ, ಆ ಹುಡುಗನ್ನ ಸುಮ್ಮನೆ ಬಿಡಲ್ಲ. ಮುಗಿಸ್ಬಿಟ್ಟು ಬರ್ತೀನಿ. ಜೈಲ್ಗೆ ಹೋಗೋಕೆ ರೆಡಿ ಇದೆಯಾ? ಖಂಡಿತ ಅಣ್ಣ. ನಿಮಗೋಸ್ಕರ ಜೈಲೇನು, ಮೇಲಕ್ಕೆ ಹೋಗೋಕ್ಕೂ ರೆಡಿ ಇದ್ದೀನಿ. ಪೊಲೀಸು ಕೋರ್ಟ್ ಮುಂದೆ ನಿಮ್ಮ ಬಗ್ಗೆ ಏನೂ ಹೇಳಲ್ಲ. ಇದನ್ನೆಲ್ಲ ನನ್ನ ಅಭಿಮಾನಕ್ಕೋಸ್ಕರ ನಾನೇ ಮಾಡಿದ್ದು ಅಂತೀನಿ. ನಿನ್ನ ಫ್ಯಾಮಿಲಿನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಜೈಲಿಂದ ಬಂದಮೇಲೆ ನಿನಗೆ ಆರಾಮಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ಹೋಗು, ಅವನಿಗೊಂದು ಗತಿ ಕಾಣಿಸು. ಒಬ್ಬ ಹುಡುಗನ ಹತ್ರ ಅವಮಾನ ಮಾಡಿಸ್ಕೊಂಡು ಸುಮ್ಮನಿದ್ದ ಅಂತ ಈ ಊರಿನ ಜನರು ಆಡ್ಕೊಳ್ಳೋದಾದ್ರೂ ತಪ್ಪುತ್ತೆ. ನೀವು ಹೇಳೋದು ಕರೆಕ್ಟ್ ಸರ್. ಅವನಿಗೇನಾದರೂ ಮಾಡಲೇಬೇಕು. ಹೇಗೆ ಮಾತಾಡ್ದ ಗೊತ್ತಾ ಸರ್ ನನ್ನ ಹತ್ರ? ನಿನ್ನ ಹತ್ರನ? ನೀನು ಯಾವಾಗ ಮಾತಾಡಿದೆ ಅವನ ಹತ್ರ? ಜಸ್ಟ್ ಈಗ. ಎಷ್ಟು ದುರಾಂಕಾರದಲ್ಲಿ ಮಾತಾಡ್ದ ಅಂದರೆ, ಹೋಗ್ರೋ, ಕೆಲಸ ಆದ್ಮೇಲೆ ಫೋನ್ ಮಾಡಿ. ಸ್ವಾಮಿ ಹೇಳಪ್ಪ. ಇನ್ನೊಂದು 1/4 ಗಂಟೆ ಒಳಗೆ MLA ಕಡೆಯವರು ನಿಮ್ಮ ಮನೆಗೆ ಬರ್ತಾರೆ. ಯಾಕೆ? ಯಾಕಂದ್ರೆ ನಿನ್ನ ಮಗನ ಕೈ ಕಾಲು ಮುರಿಯೋಕ್ಕೋ ಇಲ್ಲ ಸಾಯಿಸೇ ಬಿಡೋಕ್ಕೋ ಯಾರಿಗೆ ಗೊತ್ತು.
ಅವರಲ್ಲಿ ಓಡೋಗ್ತಾ ಇದ್ದಾರೆ. ಸರ್, ನೀವು ಬುದ್ಧಿವಂತರು, ಆದರೆ ತಪ್ಪು ನಿರ್ಧಾರ ತಗೊಂಡ್ರಿ ಅಂತ ನಂಗೆ ಅನ್ಸುತ್ತೆ. ಇಲ್ಲ, ನನ್ನ ಅಭಿಮಾನಿಗಳು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ರಾಜ್ಯ ಪೂರ್ತಿ ಸುದ್ದಿ ಆಗುತ್ತೆ. ನನ್ನ ವರ್ಚಸ್ ಬೆಳೆಯುತ್ತೆ. ನನ್ನ ಜನ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಪಾರ್ಟಿ ಲೀಡರ್ಸ್ಗೆ ಗೊತ್ತಾಗಬೇಕು. ಮತ್ತು ಈ ಕೇಸ್ಗೂ ನಮಗೂ ಯಾವ ರೀತಿ ಸಂಬಂಧನೂ ಇರಲ್ಲ. ಜೈಲಿಗೆ ಹೋಗೋಕ್ಕೆ ನಮ್ಮ ಹುಡುಗನೇ ತಯಾರಿದಾನಲ್ಲ. ಸರ್, ಆದರೂ ಆದರೆ ಗೀದ್ರೆ ಬಿಡು. ನಿನ್ನ ಪೇಪರಲ್ಲಿ ಈ ವಿಷಯನ ಜನರ ಮುಂದೆ ಹೇಗಿಡ್ತೀಯಾ ಅದನ್ನ ಹೇಳು. We are getting a busy tone on this number. ನಿನ್ನ ಫ್ಯಾಮಿಲಿನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಜೈಲಿಂದ ಬಂದಮೇಲೆ ನಿನಗೆ ಆರಾಮಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ಅಣ್ಣ ಇಲ್ಲ. ಹಲೋ ಸುಮಾ. ಹಲೋ. ಎಷ್ಟು ಕಾಲ್ ಮಾಡಿದ್ರು ಯಾಕೆ ರಿಸೀವ್ ಮಾಡ್ತಿಲ್ಲ? ಅದು ಬಿಡು, ನೀನು ಎಲ್ಲಿದೀಯಾ? ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ದೀನಿ ಬಿಡು. ನೀನು ಹೇಗಿದ್ದೀಯಾ? ಏನು ಹೇಳಿ, ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳಬೇಕಷ್ಟೆ. ನಾವು ಚಿಕ್ಕಪ್ಪನ ಮನೆಗೆ ಬಂದರೂ ಏನು ಸರಿ ಹೋಗಲಿಲ್ಲ. ಆ MLA ಅಭಿಮಾನಿಗಳು ಮನೆಗೆ ಬಂದು ಗಲಾಟೆ ಮಾಡ್ತಿದ್ರು. ರಾತ್ರಿ ಮನೆಗೆ ಕಲ್ಲು ಬೀಳೋದು, ಅಪ್ಪನ ಅಡ್ಡ ಹಾಕೋದು, ಜಗಳ ಮಾಡೋದು, ಇದೆಲ್ಲ ಮಿತಿ ಮೀರ್ತಾ ಬಂತು. ಅಮ್ಮ ಅಂತೂ ನನ್ನ ಹತ್ರ ಮಾತಾಡೋದೇ ಬಿಟ್ಲು. ಯಾವಾಗಲೂ ಚಿಂತೆ ಮಾಡ್ತಾ ಕೂರ್ತಿದ್ಲು. ನನಗಿದೆಲ್ಲ ಸಾಕನ್ಸ್ಬಿಡ್ತು. ನನ್ನಿಂದಾಗಿ ಇಡೀ ನನ್ನ ಫ್ಯಾಮಿಲಿ ಸಫರ್ ಮಾಡೋದು ಬೇಡ ಅನ್ನಿಸ್ತು. ಅದಕ್ಕೆ ಡಿಸೈಡ್ ಮಾಡಿದೆ. ಏನಂತ? ಈಗ ಬಸ್ಸಲ್ಲಿ ಹೊರಟಿದ್ದೀನಿ. ನಾವಿಬ್ರು ಸೇರಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಮ್ಮ ತಂದೆ ತಾಯಿಗೆ ತೊಂದರೆ ಕೊಡೋದು ಬೇಡ. ಸುಮಾ, ನೀನೀಗ ಎಂಥ ಕೆಲಸ ಮಾಡಿದೆ ಗೊತ್ತಾ? ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟಾದ್ರೂ ಹೊರಟಿದ್ಯಾ? ಹೀಗೀಗಂತ ಲೆಟರ್ ಬರ್ಬಿಟ್ಟು ಬಂದಿದ್ದೀನಿ. ಎಲ್ಲ ಸಾಲ್ವ್ ಮಾಡಿನೇ ನನ್ನ ಮನೆಗೆ ಬರೋದು ಅಂತ. ಈಗ ಯಾವ ಜಾಗದಲ್ಲಿದೆಯಾ? ನನ್ನ ಅಭಿಮಾನಿಗಳು ಸಾವಿರಾರು ಜನ ಇದ್ದಾರೆ. ಒಬ್ಬೊಬ್ಬರು ಏನೇನು ಮಾಡ್ತಾರೆ ಅಂತ ನನಗೇನು ಗೊತ್ತಪ್ಪ? ನನಗೇನು ಗೊತ್ತಿಲ್ಲ. ನಾನು ಯಾವುದಕ್ಕೂ ಹೊಣೆ ಅಲ್ಲ. ಇಲ್ಲ ಸರ್, ನಿಮ್ಮ ಹುಡುಗರಿಗೆ ಹೀಗೆ ಮಾಡಬೇಡಿ ಅಂತ ಹೇಳಿ ನನ್ನ ಮಗನ ಉಳಿಸ್ಕೊಡಿ. ನಿನ್ನನ್ನು ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ನನಗೂ ಒಬ್ಬ ಮಗ ಇದ್ದಾನೆ, ಆದರೆ ನಿನ್ನ ಮಗನ ಹಾಗೆ ಅಹಂಕಾರಿ ಅಲ್ಲ. ಅವನ ಅಹಂಕಾರಿ ಅಲ್ಲ, ಪಾಪದವನು ಸರ್. ಹೌದಾ? ನಮ್ಮ ಕಡೆಯವರೊಬ್ಬರು ಫೋನ್ ಮಾಡಿದಾಗ ಹೇಗೆ ಮಾತಾಡ್ದ ಗೊತ್ತಾ? ನಾನು ಬೇಡ್ಕೋಬೇಕಂತೆ ಅವನ ಹತ್ರ. ಹೋಗಯ್ಯ ಹೋಗೋ. ನನ್ನ ಅಭಿಮಾನಿಗಳು ಅವನನ್ನು ಸಾಯಿಸಿದ್ರು ನಾನೇನು ಮಾಡೋಕ್ಕಾಗಲ್ಲ. ಹೋಗಯ್ಯ ಸರ್. ಹೋಗಯ್ಯ. ಸೂರ್ಯನ ನಾನು ಒಪ್ಪಿಸ್ತೀನಿ. ತಪ್ಪಾಯ್ತು ಅಂತ ಕೇಳಿಸ್ತೀನಿ. ಪ್ಲೀಸ್ ಸರ್. ಸರ್, ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ಸರ್? ನಿಮಗೂ ಅದೇ ವಯಸ್ಸಿನ ಮಗ ಇದ್ದಾನಲ್ಲ, ಅವನ ಸಾವನ್ನ ನೆನೆಸ್ಕೊಂಡ್ರೆ ನಿಮ್ಗೆ ಹೇಗಾಗ್ಬೋದು ಸರ್? ಒಂದ್ಸಲ ಯೋಚನೆ ಮಾಡಿ ಸರ್, ಪ್ಲೀಸ್ ಸರ್. ಹೋಗಲಿ, ಒಂದು ಅವಕಾಶ ಕೊಡ್ತೀನಿ. ನಿನ್ನ ಮಗ ತಪ್ಪಾಯಿತು ಅಂತ ನನ್ನ ಹತ್ರ ಬೇಡ್ಕೋಬೇಕು. ಮತ್ತು ಪ್ರೆಸ್ ಮೀಟಿಗೆ ಬಂದು ಅವತ್ತು ನಡೆದಿದ್ದೆಲ್ಲ ಹೇಳಬೇಕು. ಇದು ನಿನ್ನ ಮಗನಿಗೆ ಬದುಕೋಕೆ ಕಡೆ ಅವಕಾಶ. ಆಗಲ್ಲಪ್ಪ, ನಾನಾಗೆ ತಪ್ಪಾಯ್ತು ಅಂತ ಕೇಳಿ.
ಲೋ ಮಗನೇ, ಜೀವಕ್ಕಿಂತ ದೊಡ್ಡದೇನ ನಿನ್ನ ಸ್ವಾಭಿಮಾನ? ನನ್ನ ತಲೆ ಕೆಡಿಸ್ಬೇಡ, ಸುಮ್ಮನೆ ಹೇಳ್ದಷ್ಟು ಮಾಡು. ಆಗಲ್ಲ ಅಂದರೆ ಆಗಲ್ಲ. ಸುಮಾ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದು MLA ಅಲ್ಲ, ಅವ್ರ ಜೊತೆ ಇದ್ದ ಗೂಂಡ ಅಂತ ಗೊತ್ತಾಯ್ತಲ್ಲ, ಮತ್ತೇನೋ. ಆಯಿತು, ಆದರೆ ತಪ್ಪು ಮಾಡಿದ ಅವ್ರ ಜನನೇ ಅಲ್ವಾ? ಒಬ್ಬ ಜವಾಬ್ದಾರಿ ಇರೋ ಮನುಷ್ಯ ಅವ್ನ ಕೈ ಕೆಳಗ್ರೆ ಎಲ್ಲರ ತಪ್ಪಿಗೂ ಹೊಣೆ ಆಗಬೇಕಾಗುತ್ತೆ. ಅದು ಅಲ್ಲದೆ ಸುಮಾರು ಡಿಕ್ಕಿ ಹೊಡೆದ್ಬಿಟ್ಟು ಆ ಗೂಂಡಾಗಳ ಕೈಗೆ ಒಪ್ಪಿಸ್ಬಿಟ್ಟು ಹೋದ್ರಲ್ಲ, ಅದು ತಪ್ಪಲ್ವಾ? ಅವ್ರದ್ದೇ ಇಷ್ಟೆಲ್ಲ ಇಟ್ಕೊಂಡು ನಾನು ತಪ್ಪಾಯ್ತು ಅಂತ ಕೇಳಬೇಕಾ? ಆಗೋದೇ ಇಲ್ಲ. ಸೂರಿ, ನೀನು ಬಂದಿನೇ ಅಂದ್ಕೊಂಡೆ ಏನೋ ಟೆನ್ಷನ್ಲಿದೆಯಾ ಅಂತ. ಅದು ನಿಜ ಆಯಿತು. ಈಗೇನು ಮಾಡ್ತೀಯ? ಏನೋ ಗೊತ್ತಿಲ್ಲ. ಸುಮಾ ಒಬ್ಬಳೇ ಬರ್ತಿದ್ದಾಳೆ. ಫಸ್ಟ್ ಅವಳನ್ನ ಇಲ್ಲಿ ಕರ್ಕೊಂಬರ್ಬೇಕು. ಹೆದರಬೇಡ, ಏನೂ ಆಗಲ್ಲ. ಹಾಂ, ಎಷ್ಟು ಗಂಟೆಗೆ ಇಲ್ಲಿ ರೀಚ್ ಆಗ್ಬೋದು? 7 ಆಗ್ಬೋದು. ಇಳಿದ ತಕ್ಷಣ ಕಾಲ್ ಮಾಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಸರಿ. ಭಯ ಆಗ್ತಿದೆಯಾ? ಸ್ವಲ್ಪ. ಆದರೆ ನೀನ ಮೀಟ್ ಆಗ್ತಾರ ಖುಷಿ ಮುಂದೆ ಈ ಭಯ ಏನೂ ಅಲ್ಲ ಬಿಡು. ಮನಸಲಿ ಬೆರೆತು ನನ್ನಯ ಜೀವವೇ ಆದೆ, ಇರಲಿ ಹೇಗೆ ನಾ ಅಗಲಿ ನಿನ್ನನು. ನಂಗೆ ರಾಧನ್ ಥರ ಎಲ್ಲ ತ್ಯಾಗ ಮಾಡಕ್ ಬರಲ್ಲಪ್ಪ. ನಿಂಗೆ ಕೃಷ್ಣ ಆದ್ರೆ ನಾನು ರುಕ್ಮಿಣಿ. ಪ್ರೇಮದ ಹೂವಿನ ಸನಿಹವೇ ವಿರಹ ಎಂಬಂಥ ಮುಳ್ಳಿದೆ ನೋಡು ನೀ. ಅಂಜದೆ ಸಾಗುವ ಜೊತೆಗಲಿ ಎದುರಾಗಲಿ ನೂರು ತಿರುವು. ಎದುರಾಗಲಿ ಬಾ. ನೀನು ಅವ್ರನ್ನ ನೋಡಿ ರೂಮಿನ ಕಡೆ ಓಡ್ ಬಂದಿದ್ದ ನೋಡಿದೆ. ಅವರೇನ ನೀನು ಹುಡುಕ್ತಿರೋದು? ಹೌದು. ಇಲ್ಲೇ ಇರು, ಹೊರಗಡೆ ಬರಬೇಡ. ನಾನು ಹೋಗಿ ಸುಮನ್ ಕರ್ಕೊಂಬರ್ಬೇಕಲ್ವಾ? ಸೂರ್ಯ ಅನ್ನೋರು ಈ ಹೋಟೆಲ್ನಲ್ಲಿ ಯಾರೂ ಇಲ್ಲ ಅಂದಮೇಲೂ ಅವರೆಲ್ಲ ರೂಮ್ನು ಚೆಕ್ ಮಾಡ್ತಿದ್ದಾರೆ. ನೀನು ಇಲ್ಲೇ ಇರು, ನಾನು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ. ಸರಿ. ಓ, ನೀನು ಇಲ್ಲಾಡ್ಕೊಂಡು ಕೂತಿದೀಯಾ? ಬಾರೋ ಹೊರಗೆ. ಯಾಕೋ ಡೋರ್ ಕ್ಲೋಸ್ ಮಾಡಿದೆ? ಏಯ್,
ಸೂರ್ಯ, ನೀನು ಹೇಳಿ ಜಾಗದಲ್ಲಿ ಬಂದು ಇಳಿದಿದ್ದೀನಿ. ನೀನೆಲ್ಲಿದೆಯಾ? ಸುಮಾ ಒಂದು ಅರ್ಧ ಗಂಟೆ ನಾನು ಬರ್ತೀನಿ, ಅಲ್ಲೇ ಇರು. ಸರಿ. ಆರಾಮಲ್ವಾ ಅಲ್ಲೆಲ್ಲ? ಏನೂ ತೊಂದರೆ ಇಲ್ಲ. ಸರಿ, ಒಂದು ಸ್ವಲ್ಪ ಹೊತ್ತು ನಾನು ಬರ್ತೀನಿ. ಓಕೆ. ಇರು, ಲಾಸ್ಟ್ ಒಂದ್ಸಲ ನೋಡ್ಕೊಂಬರ್ತೀನಿ. ಸುದ್ದಿ ಎಲ್ರು ಕಾಣಿಸ್ತಾ ಇಲ್ಲ. ಆ ಸೂರ್ಯ ಸಿಕ್ಕರೆ ಸಿಕ್ದಾಕ್ಬೇಕು ಅನ್ನಿಸ್ತಾ ಇದೆ. ನಮ್ಮನ್ನೆಲ್ಲ ನಾಯಿ ತರ ಅಲಿಸ್ತಾ ಇದ್ದಾನೆ. ಇನ್ನೇನು ಸ್ವಲ್ಪ ಹೊತ್ತು ಸುಮಾ. ಆಗಲ್ವೋ? ಗಂಟೆ 10 ಆಯ್ತು. ಇಲ್ಲಿ ಯಾರೂ ಇಲ್ಲ ಗೊತ್ತಾ? ಸುಮಾ, ಒಂದು ನಿಮಿಷ. ಅವ್ರು ಹೋದ್ರಾ? ನಾನು ಹೊಡ್ಬೋದಾ? ಇಲ್ಲ, ಅವ್ರಿನ್ನೂ ಇಲ್ಲೇ ಇದ್ದಾರೆ. ಏನು ಬೇಕಾದರೂ ಆಗಲಿ, ನಾನು ಹೊಡ್ತೀನಿ ಅಷ್ಟೇ. ಏಯ್, ಅವರೇನಾದರೂ ನಿನ್ನ ಕಂಡ್ರೆ ಉಳ್ಸೋದೇ ಇಲ್ಲ. ಒಂದು ಕೆಲಸ ಮಾಡೋಣ, ನಾನೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಮುಖಕ್ಕೆ ಸ್ಕಾರ್ಪ್ ಕಟ್ಕೊಂಡು ಈ ಹೋಟೆಲ್ ಒಳಗಡೆ ಬರಲಿ. ನಾರ್ಮಲ್ ಟೂರಿಸ್ಟ್ ಥರ ಯಾವುದೋ ಒಂದು ರೂಮ್ ಸೇರಿಸಿದ್ರಾಯ್ತು, ಏನು ತೊಂದರೆ ಆಗಲ್ಲ. ಸರಿ, ನಾನು ಅವಳಿಗೆ ಹೇಳಿರ್ತೀನಿ. ಹಾಂ. ಸುಮಾ, ನನ್ನ ಬದಲು ನನ್ನ ಫ್ರೆಂಡ್ ಒಬ್ಬ ನಿನ್ನ ಕರ್ಕೊಂಡು ಬರಕ್ಕೆ ಬರ್ತಿದ್ದಾನೆ. ರೆಡ್ ಶರ್ಟ್ ಹಾಕಿರ್ತಾನೆ ನೋಡು, 10 ನಿಮಿಷದಲ್ಲಿ ಅಲ್ಲಿರ್ತಾನೆ. ಸರಿ.
ಸರ್ ಇಲ್ಲಿ ಯಾರಾದರೂ ಒಬ್ಳು ಹುಡುಗಿ ನಿಂತಿದ್ದು ನೋಡಿದ್ರಾ? ಇಲ್ವಲ್ಲ. ಸೂರ್ಯ ಹೇಳಿದ ಜಾಗ ಇದಲ್ವಾ? ಒಬ್ಳೆ ಹುಡುಗಿನ? ಇಲ್ಲಿ ಜನ ಸರಿ ಇಲ್ಲ ಸರ್. ಒಬ್ಳೆ ಹುಡುಗಿ ಇಷ್ಟೊತ್ತಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡ್ರೆ ಜನ ಬೇರೆನೇ ತಿಳ್ಕೊತಾರೆ ಸರ್. ಸುಮಾರು ಯಾವ ರೂಮಲ್ಲಿ ಇರಿಸಿದ್ಯಾ? ಅವ್ರು ನೋಡಿಲ್ಲಲ್ವಾ ಅವಳನ್ನ? ಇಲ್ಲ, ಎಲ್ಲ ವಾಪಸ್ ಹೋದರು. ಇವನು ಬಿಟ್ಟು ಹೋದ್ರಾ? ಅದು ಬಿಡು. ಆದರೆ ಸುಮಾ ಏನು? ಬಾ ಹತ್ತು. ಏ ಸೂರ್ಯ, ಸೂರ್ಯ, ಏ ಸೂರ್ಯ, ಅಳ್ಬೇಡ್ವ, ಸಮಾಧಾನ ಮಾಡ್ಕೊಳ, ಅಳ್ಬೇಡ್ವ, ಹುಡ್ಕಣ, ಸಿಗ್ತಾಳೆ, ಸಿಗ್ತಾಳೆ ಕಣ, ಅಳ್ಬೇಡ್ವ, ಅಳ್ಬೇಡ ಸೂರ್ಯ. ಹಲೋ ಸುಮಾ, ಎಲ್ಲಿದ್ಯಾ ಸುಮಾ? ಆಯ್ತು ನಾನು ಬಂದೆ. ಸೂರ್ಯ, ಸೂರ್ಯ, ಎಲ್ಲಿದ್ದಾಳಂತ? ಏನಾಯ್ತು ಅಂತ?
ಸೂರ್ಯ 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 ಬಿಡು ಸೂರ್ಯ ಸೂರ್ಯ ಬಾಯ್ ಕಡೆ ಬಾರೋ ಸುಮ್ನೆ ಬಾ ನಡಿ ನೀನು ಬಿಡು ನಡಿ ಸೂರ್ಯ ಕೂತ್ಕೋ ಅವ್ನ್ಗೆ ಯಾಕೆ ಕೊಡ್ದೆ ನಿನ್ನೆ ಕೇಳ್ತಿರೋದು ಮತ್ತು ಅವ್ನು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದ ಅದಿಬ್ರು ತಪ್ಪು ತಿಳ್ಕೊಂಡಿದ್ದಕ್ಕಾಗಿದ್ದು ನೀವು ರೆಡ್ ಶರ್ಟ್ ಹಾಕಿರೋ ನಿಮ್ಮ ಫ್ರೆಂಡ್ ಬರ್ತಾನೆ ಅಂದಾಗ ನಾನು ಅವ್ರಿಗೋಸ್ಕರ ತುಂಬಾ ವೆಯ್ಟ್ ಮಾಡಿದೆ ಇವ್ರು ಬಂದಾಗ ನಾನು ನಿಮ್ಮ ಫ್ರೆಂಡೇ ಬಂದ ಅಂದ್ಕೊಂಡು ಬೈಕ್ ಹತ್ತಿದೆ ಅವರನ್ನು ತಪ್ಪು ತಿಳ್ಕೊಂಡು ನನ್ನನ್ನು ಕರ್ಕೊಂಡು ಹೋದರು ಆಮೇಲೆ ಸೂರ್ಯ ಎಲ್ಲಿ ಸೂರ್ಯನ ಯಾರು ಆಮೇಲೆಲ್ಲ ಗೊತ್ತಾಯಿತು ನಿನಗೆ ಕಾಲ್ ಮಾಡಿ ಹೇಳೋಣ ಅಂದರೆ ಚಾರ್ಜ್ ಖಾಲಿಯಾಗಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಭಯ ಪಡಬೇಡಿ ನನ್ನ ಉದ್ದೇಶ ಬೇರೆನೇ ಇದ್ದಿದ್ದು ನಿಜ ಆದರೆ ನಿಮ್ಮ ವಿಷಯ ಗೊತ್ತಾಯ್ತಲ್ಲ ಈಗ ನೀವು ನನ್ನ ಫ್ರೆಂಡ್ ಇದ್ದಾಗೆ ನಿಮ್ಮ ಹುಡುಗ ಬರೋವರೆಗೂ ನಿಮ್ಮ ಜೊತೆಗಿದ್ದು ಅವ್ರು ಬಂದಮೇಲೆ ನಾನು ಹೋಗ್ತೀನಿ ಥ್ಯಾಂಕ್ಸ್ ಆಮೇಲೆ ಇಲ್ಲೇ ಮೊಬೈಲ್ ಚಾರ್ಜ್ಗೆ ಹಾಕಿ ನಿನಗೆ ಕಾಲ್ ಮಾಡೋದು ಲೇಟ್ ಆಯಿತು ಅವ್ರದ್ದೇನೂ ತಪ್ಪಿಲ್ಲ ಪಾಪ ಬಂದೇ ಇರು ಏನಮ್ಮ ಮನೆ ಬಿಟ್ಟು ಹೋದ್ಯಂತೆ ನಿಮ್ಮ ಮನೆಯವ್ರ ಫೋನು ರಿಸೀವ್ ಮಾಡ್ತಿಲ್ವಂತೆ ಅದು ಅಂಕಲ್ ಈಗ ಎಲ್ಲಿದ್ಯಮ್ಮ ಸಾರಿ ಬ್ರದರ್ ಹಲ್ಲಲ್ಗಾಡ್ತಾ ಇದೆ ಕೇಳೋದು ಕೇಳ್ತೀರಾ ಸ್ವಲ್ಪ ಸರಿಯಾಗಿ ಸಾರಿ ಕೇಳಿದ್ರೆ ನಾವು ಅಟ್ಲೀಸ್ಟ್ ಕಮ್ಮಿ ಆಗ್ಬೋದು ನಿಮ್ದೇನೂ ತಪ್ಪಿಲ್ಲದೆ ಇದ್ರು ನಾನೇ ತಿಳಿದೇ ಹೊಡೆದ್ಬಿಟ್ಟೆ ಸಾರಿ ಕ್ಷಮಿಸ್ಬಿಡಿ ಇಟ್ಸ್ ಓಕೆ ಎಲ್ಲ ಸತ್ತಿದ್ದೆ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಅದಕ್ಕೆ ನಿನ್ನ ಬಿಟ್ಟು ಬಂದ್ವಿ ಅಣ್ಣ ಅದು ಬಿಡು ಫಸ್ಟ್ ನನ್ನ ಮಾತು ಕೇಳು ಯೂಟರ್ನ್ ಮಾಡು ಹಲೋ ಯಾರೋ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಹಲೋ ಸೂರಿ ಅಪ್ಪನಾ ನೀನೆಲ್ಲಿದ್ದೀಯಾ ಏನೇನಾಯಿತು ಎಲ್ಲ ಗೊತ್ತಪ್ಪ ಸುಮಾ ಎಲ್ಲ ಹೇಳಿದ್ಲು ನೀನಾ ಹುಡುಗನ ಹತ್ರ ತಪ್ಪಾಯ್ತು ಅಂತ ಕೇಳಿದ್ಯಾ ಹೌದು MLA ಸಾಹೇಬ್ರಿಗೂ ನೀನು ಹೊಡೆದಿದ್ದು ತಪ್ಪು ತಿಳ್ಕೊಂಡೆ ಅಲ್ವಾ ಏನು ಎತ್ತಂತ ಸರಿಯಾಗಿ ತಿಳ್ಕೊಳ್ದೆ ಹೊಡೆದಿದ್ದು ನಿನ್ನ ತಪ್ಪೇ ಅಲ್ವಾ ಮತ್ತು ತಪ್ಪಾಯ್ತು ಅಂತ ಅವ್ರನ್ನ ಕೇಳೋದ್ರಲ್ಲಿ ಯಾಕೋ ಹಿಂಜರಿಕೆ ನಿಂಗೆ ಅಪ್ಪ ಸುಮಾ ಈ ಇನ್ಸಿಡೆಂಟ್ ಆದಾಗಿಂದ ನಿಮ್ಮಪ್ಪ ಸರಿಯಾಗಿ ನಿದ್ರೆ ಮಾಡಿದ್ದಾರೆ ಅಂತ ನಿನಗನ್ಸುತ್ತಾ ಬೇಜಾರಾಗಬೇಡ ನಮ್ಮೆಲ್ಲರ ಲೈಫು ನೀನು ತಗೊಳ್ಳೋ ಒಂದು ಸಣ್ಣ ಡಿಸಿಷನ್ ಮೇಲೆ ನಿಂತಿದೆ ನಾನು ಜಾಸ್ತಿ ಏನೂ ಒತ್ತಾಯ ಮಾಡೋಕ್ಕೆ ಹೋಗಲ್ಲ ಯೋಚನೆ ಮಾಡು
ಅಪ್ಪ, ನಾನು MLA ಹತ್ರ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಒಂದು 10 ನಿಮಿಷ ಇರು, ಅವ್ರ ಹತ್ರನೇ ಕೇಳೋವಂತೆ. ಸರಿ. ಸೂರಿ, MLA ಸಾಹೇಬ್ರಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ. ಹಾಂ ಸರ್. ಹೇಳು. ಸಾರಿ ಸರ್, ಅದು ನಾನು ಅವತ್ತು ನಿಮಗೆ ಹೊಡಿಬಾರ್ದಾಗಿತ್ತು, ತಪ್ಪಾಯಿತು. ನೀನು ಹೊಡೆದಿರೋದು ಪಬ್ಲಿಕ್ಕಲ್ಲಿ, ಹಿಂಗೆ ತಪ್ಪಾಯ್ತಂದ್ರೆ ಎಲ್ಲ ಸರಿ ಹೋಗುತ್ತಾ? ಎಲ್ಲಿ ಬೇಕಾದರೂ ಕೇಳ್ತೀನಿ, ಅದರಲ್ಲೇನಿಲ್ಲ. ತಪ್ಪು ತಿಳ್ಕೊಂಡು ನಿಮಗೆ ಹೊಡೆದಿದ್ದು ಅಂತ ಎಲ್ಲಾದರೂ ಹೇಳ್ತೀನಿ. ಇನ್ನಾದರೂ ನಿಮ್ಮ ಹುಡುಗರಿಗೆ ಅವನ್ನ ಹುಡ್ಕೋದನ್ನ ನಿಲ್ಸಕ್ಕೆ ಹೇಳಿ ಸರ್. ಹೇಳ್ತೀನಿರೋ, ಫೋನ್ ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀನಿ. ಸರ್, ಹೇಳ್ತೀನಿ ಅನ್ನಲ್ಲ, ರಾತ್ರಿ ಹೊತ್ತು ತಿನ್ನೋದೇ ಇಷ್ಟು, ಅದನ್ನಾದರೂ ನೆಮ್ಮದಿಯಾಗಿ ತಿನ್ನೋಕೆ ಬಿಡು. ಅಣ್ಣನ? ಹಲೋ ರಂಗ, ಆ ಹುಡುಗನ್ನ ಹುಡ್ಕೋದು ಬಿಟ್ಟು ಎಲ್ಲರೂ ವಾಪಸ್ ಬಂದ್ಬಿಡಿ. ಅವನು ತಪ್ಪಾಯ್ತಂತ ಕೇಳ್ದ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗಲೇ ಎಲ್ಲರೂ ಹೊರಟು ಬನ್ನಿ. ನಿನ್ನ ಫ್ಯಾಮಿಲಿನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಜೈಲಿಂದ ಬಂದಮೇಲೆ ನಿನಗೆ ಆರಾಮಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ಹಲೋ ಅಣ್ಣ, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನನ್ನ ಮಾತೇನಾದರೂ ನಿಮಗೆ ಕೇಳಿಸ್ತಾ ಇದ್ರೆ ನಿಮಗೊಂದು ಸಿಹಿ ಸುದ್ದಿ ಕಾದಿದೆ ಅಣ್ಣ. ಆ ಹುಡುಗ ಸಿಕ್ಕಿದ್ದಾನೆ. ನಾನು ಅವನ್ನ ಮುಗಿಸಿ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ನಿಮಗೆ ಕಾಲ್ ಮಾಡ್ತೀನಿ ಅಣ್ಣ.
ಹೇಳಿ ಅಣ್ಣ. ಏ ಸುದ್ದಿ, ಕೇಳಿಸ್ತಾ ಇದೆಯೋ ಇಲ್ವೋ ಹೇಳು. ಹಾಂ ಅಣ್ಣ ಕೇಳಿಸ್ತಾ ಇದೆ, ಹೇಳಿ. ಸರಿಯಾಗಿ ಕೇಳಿಸ್ಕೊ. ಆ ಹುಡುಗನ್ಗೇನು ಮಾಡಿದೆ, ಎಲ್ಲರೂ ಅಲ್ಲಿಂದ ಈಗಲೇ ಹೊರಟು ಬನ್ನಿ. ಅಣ್ಣ ಇವನು ಆಗಲೇ ಹೊಡೆದ್ಬಿಟ್ಟಿದ್ದಾನಣ್ಣ. ಸ್ವಾಮಿ, ಸ್ವಾಮಿ, ಸೂರ್ಯನ ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಆದರೆ ಡಾಕ್ಟರ್, ನನ್ನ ಮಗ ಯಾವಾಗ ಮೊದಲಿನ ಥರ ಆಗ್ತಾನೆ ಅಂತ ನೀವು ಹೇಳ್ತಾನೆ ಇಲ್ಲ. ತಲೆಗೆ ಬಿದ್ದಿರೋ ಏಟ್ಗೆ ನಾವು ಅವನ್ನ ಉಳಿಸ್ಕೊಂಡಿರೋದೇ ಹೆಚ್ಚು. ಆದರೂ ಹೀಗೆ ಎಷ್ಟು ದಿನ ಅಂತ ನೋಡಿ, ಕೋಮಾಗಿ ಹೋಗಿರೋ ವ್ಯಕ್ತಿ ಬಗ್ಗೆ ನಾವು ಕ್ಲಿಯರ್ ಆಗಿ ಏನು ಹೇಳೋಕ್ಕಾಗಲ್ಲ. ವಾರ, ತಿಂಗಳು, ವರ್ಷನೇ ಆದರೂ ಆಗ್ಬೋದು. ಎಲ್ಲಾನು ಅವ್ರ ಮನೋಬಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುತ್ತಮುತ್ತ ನಡೀತಿರೋದೆಲ್ಲ ಸೂರ್ಯನ ಗೊತ್ತಾಗ್ತಿದೆ, ಆದರೆ ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಅವನು ಹುಟ್ಟು ಬೆಳೆದ ಪರಿಸರದಲ್ಲೇ ಇದ್ರೆ ಏನಾದರೂ ಹೆಲ್ಪ್ ಆಗ್ಬೋದು, ಬೇಗ ಮೊದಲಿನ ಥರ ಆಗ್ಬೋದು. ಆದರೆ ಅವನ ಹುಷಾರಾಗಿ ನೋಡ್ಕೊಳ್ಳಿ. ತುಂಬ ಸ್ಟ್ರೈನ್ ಆದರೆ ಮೆದುಳಿನ ರಕ್ತಸ್ರಾವ ಮತ್ತೆ ಆಗೋ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್. ಸರಿ ಡಾಕ್ಟರ್. ಸೂರ್ಯ, ಸೂರ್ಯ, ಸೂರ್ಯ ಎದ್ದಳು. ಸೂರ್ಯ, 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 ನಿನ್ನ ಲೆಟರ್ಗೆ ತುಂಬ ತಡವಾಗಿ ಉತ್ತರ ಕೊಡ್ತಾ ಇರೋದಕ್ಕೆ ಸಾರಿ.
ನಿನ್ನ ಆಪ್ತೆ ಸುಮಾ. ಅವನು ಹುಷಾರಾಗಿ ನೋಡ್ಕೊಳ್ಳಿ. ತುಂಬ ಸ್ಟ್ರೈನ್ ಆದರೆ ಮೆದುಳಿನ ರಕ್ತಸ್ರಾವ ಮತ್ತೆ ಆಗೋ ಚಾನ್ಸಸ್ ಇದೆ. ಬರ್ತೀನಿ. ಸದ್ಯ ಎಲ್ಲ ಮರೆತು ಮೊದಲಿನ ಥರ ಆದ್ಲಲ್ಲ.